ಸೃಷ್ಟಿಯೇ ನನ್ನ ಮಾತು ಕೇಳುತ್ತಿರುವಾಗ ನನ್ನ ಮಗ, ನಾನು ಜನ್ಮ ಕೊಟ್ಟ ಮಗನಿಂದಾಗಿ ನೆಮ್ಮದಿ ಇಲ್ಲದಂತಾಯಿತೆ. ಏನು ಮಾಡಲಿ? ಪ್ರಹ್ಲಾದ ಉತ್ತಮ. ಏನು ತಂದೆ? ನಾನು ಹೇಳಿದಂತೆ ಹೇಳಬೇಕು. ಸರಿ ತಂದೆ. ಹರನೇ ನಮಃ. ಹೇಳು. ಹರಿಯೇ ನಮಃ. ಏನಂದೆ? ಹರಿ ನನ್ನ ಕಡು ವೈರಿ. ಆತನನ್ನು ನೆನೆಯಕೂಡದು ತಂದೆ. ಹರಿ ಸರ್ವಸ್ವ, ಹರಿ ಸರ್ವಶ್ರೇಷ್ಠ. ಹರಿ ಎಲ್ಲೆಲ್ಲೋ ಇರುವನು. ಯಾರದು ಅಲ್ಲಿ? ಈತನನ್ನು ಎಳೆದುಕೊಂಡು ಹೋಗಿ ಬೆಟ್ಟದಿಂದ ತಳ್ಳಿರಿ. ನಾರಾಯಣ ಸತ್ಯನಾರಾಯಣ, ನಾರಾಯಣ ಕೃಷ್ಣ ನಾರಾಯಣ. ಓಹೋ, ಹರಿಯನ್ನು ನೆನೆದನೆಂದು ಈತನನ್ನು ಬೆಟ್ಟದಿಂದ ತಳ್ಳಿದೆ, ಶೂಳಗಳಿಂದ ಚುಚ್ಚಿಸಿದೆ, ಆನೆಯಿಂದ ತುಳಿಸಿದೆ. ಆದರೂ ಈತನಿಗೂ ಏನೂ ಆಗಲಿಲ್ಲವಲ್ಲ. ಕಯಾದು ಇತ್ತವ. ಏನು ಸ್ವಾಮಿ? ತಗೋ, ಈ ವಿಷವನ್ನು ನಿನ್ನ ಮಗನಿಗೆ ಕುಡಿಸು. ಸ್ವಾಮಿ, ನನ್ನ ಕುಡಿಗೆ ವಿಷ ನನ್ನಿಂದಾಗದು ಸ್ವಾಮಿ, ನನ್ನಿಂದಾಗದು. ಓಹೋ, ಪತಿಯ ಮಾತನ್ನು ಧಿಕ್ಕರಿಸಿ ಅವಮಾನ ಮಾಡಬೇಕೆಂದಿರುವೆಯಾ? ಇಲ್ಲ ಸ್ವಾಮಿ, ಇಲ್ಲ. ಹಾಗಾದರೆ ತೆಗೆದುಕೋ. ಕೊಡಮ್ಮ. ಕುಡಿಬೇಡ ಮಗು, ಕುಡಿಬೇಡ. ಅಯ್ಯೋ, ಕುಡಿದು ಬಿಟ್ಟೆಯಾ? ಕಂದ ಪ್ರಹ್ಲಾದ, ನಿನಗೇನೂ ಆಗಲಿಲ್ಲವೇ? ಇಲ್ಲ ಅಮ್ಮ, ನನಗೇನೂ ಆಗಲಿಲ್ಲ. ನನ್ನ ಜೊತೆ ಹರಿಯಿರುವ ತನಕ ನನಗೇನೂ ಆಗದು. ಏನಿದು ಆಶ್ಚರ್ಯ? ಹರಿಯನ್ನು ನೆನೆದನೆಂದು ಈತನನ್ನು